ಫೈನಲ್ ಪಂದ್ಯದಲ್ಲಿ ಬೆಂಗಳೂರಿನ ತಂಡದ ಮುಂದೆ ಮಂಡಿಯೂರಿತು ಪಂಜಾಬ್ ತಂಡ. ಚೂರಾಯಿತು ಚಾಂಪಿಯನ್ ಆಗುವ ಕನಸು. ಪಂಜಾಬ್ ತಂಡದ ಎಲ್ಲಾ ಆಟಗಾರರು ದುಃಖದಿಂದ ಅತ್ತರು. ಪಂಜಾಬ್ ತಂಡದ ಓನರ್ ಪ್ರೀತಿ ಜಿಂಟಾ ಕೂಡ ತಮ್ಮ ಕಣ್ಣೀರನ್ನು ತಡೆದುಕೊಳ್ಳಲಾಗಲಿಲ್ಲ. ಅಳುತ್ತಾ ಅವರು ತಮ್ಮ ತಂಡದ ಸೋಲಿನ ಮುಖ್ಯ ಕಾರಣವಾಗಿ ಒಬ್ಬ ಆಟಗಾರನನ್ನು ದೂರಿದರು ಮತ್ತು ಆಘಾತಕಾರಿ ಹೇಳಿಕೆ ನೀಡಿದರು. ಅದನ್ನು ಕೇಳಿ ನೀವು ಶಾಕ್ ಆಗುತ್ತೀರಾ? ಹಾಗಾದರೆ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಸೋಲಿಗೆ ಪ್ರೀತಿ ಜಿಂಟಾ ಯಾರನ್ನು ಜವಾಬ್ದಾರರೆಂದು ಹೇಳಿದ್ದಾರೆ ಮತ್ತು ತಂಡದ ಸೋಲಿನ ಬಗ್ಗೆ ಅವರು ಏನು ಹೇಳಿದ್ದಾರೆ? ಅವರ ಆಶ್ಚರ್ಯಕರ ಹೇಳಿಕೆಯನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇವೆ. ಆದರೆ ಸ್ನೇಹಿತರೆ, ಅದಕ್ಕೂ ಮುನ್ನ ಪಂಜಾಬ್ ಸೋಲಿಗೆ ಯಾವ ಆಟಗಾರ ಹೆಚ್ಚು ಜವಾಬ್ದಾರ? ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಫೈನಲ್ ಪಂದ್ಯದ ಸೋಲಿನ ನಂತರ ದುಃಖಿತರಾದ ಪ್ರೀತಿ ಜಿಂಟಾ ಅಳುತ್ತಾ ಹೇಳಿದರು, ನಮ್ಮ ತಂಡದ ಸೋಲಿನಿಂದ ನಾನು ತುಂಬಾ ನಿರಾಶೆಗೊಂಡಿದ್ದೇನೆ. ನಮ್ಮ ತಂಡ ಈ ಫೈನಲ್ ಪಂದ್ಯವನ್ನು ಇಷ್ಟು ಸುಲಭವಾಗಿ ಸೋತಿದೆ ಎಂದು ನನಗೆ ನಂಬಲು ಕಷ್ಟವಾಗುತ್ತಿದೆ. ಆರಂಭದಲ್ಲಿ ನನಗೆ ನಂಬಿಕೆ ಇತ್ತು, ಶ್ರೇಯಸ್ ಅಯ್ಯರ್ ತಮ್ಮ ನಾಯಕತ್ವದಲ್ಲಿ ನಮ್ಮ ತಂಡವನ್ನು ಚಾಂಪಿಯನ್ ಆಗಿ ಮಾಡುತ್ತಾರೆಂದು. ಆದರೆ ಅದು ಸಾಧ್ಯವಾಗಲಿಲ್ಲ. ಇಂದು ನಮ್ಮ ಬೌಲರ್ಗಳು ಬೆಂಗಳೂರಿನ ಸ್ಕೋರ್ ಅನ್ನು ತಡೆಯಲು ಸಾಧ್ಯವಾಗಲಿಲ್ಲ ಮತ್ತು ನಮ್ಮ ಬಹುತೇಕ ಬ್ಯಾಟ್ಸ್ಮನ್ಗಳು ಸಂಪೂರ್ಣವಾಗಿ ವಿಫಲರಾದರು. ಆದರೆ ನಾನು ಹೆಚ್ಚು ನಿರಾಶೆಗೊಂಡಿದ್ದು ನಮ್ಮ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ನಿಂದ, ಏಕೆಂದರೆ ಅವರು ಏಕಾಂಗಿಯಾಗಿ ಕ್ವಾಲಿಫೈಯರ್ನ 2ನೇ ಪಂದ್ಯದಲ್ಲಿ ಪಂಜಾಬ್ಗೆ ಗೆಲುವು ತಂದು ಫೈನಲ್ಗೆ ತಲುಪಿಸಿದ್ದರು. ಆದರೆ ಇಂದು ಫೈನಲ್ನಂತಹ ದೊಡ್ಡ ಪಂದ್ಯದಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾದರು ಮತ್ತು ಸುಲಭವಾಗಿ ತಮ್ಮ ವಿಕೆಟ್ ಅನ್ನು ಕೊಟ್ಟು ಹೋದರು. ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಇಂದಿನ ಪಂದ್ಯದಲ್ಲಿ ಕೇವಲ 35 ಅಥವಾ 40 ರನ್ಗಳನ್ನು ಮಾಡಿದ್ದರೂ ನಮ್ಮ ತಂಡ ಈ ಪಂದ್ಯವನ್ನು ಎಂದು ಸೋಲುತ್ತಿರಲಿಲ್ಲ ಮತ್ತು ಚಾಂಪಿಯನ್ ಆಗುತ್ತಿತ್ತು. ಆದರೆ ಶ್ರೇಯಸ್ ಅಯ್ಯರ್ನ ಅಜಾಗರೂಕತೆಯ ಕಾರಣದಿಂದಾಗಿ ಚಾಂಪಿಯನ್ ಆಗುವ ನಮ್ಮ ಕನಸು ಚೂರಾಯಿತು. ಆದರೂ ಬೆಂಗಳೂರು ತಂಡದ ಆಟಗಾರರು ಇಂದು ಅದ್ಭುತವಾಗಿ ಆಡಿದ್ದಾರೆ. ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಪ್ರಶಂಸನೀಯವಾಗಿತ್ತು. ನಿಜವಾಗಿಯೂ ಅವರು ಒಬ್ಬ ಮಹಾನ್ ಆಟಗಾರ. ಅದೇ ರೀತಿ ಅವರ ಬೌಲರ್ಗಳು ಕೂಡ ಇಂದು ಅತ್ಯಂತ ಪ್ರಭಾವಿ ಬೌಲಿಂಗ್ ಮಾಡಿದ್ದರು. ಅದರಿಂದಾಗಿ ನಮ್ಮ ಬ್ಯಾಟ್ಸ್ಮನ್ಗಳು ಅವರ ಮುಂದೆ ಮಂಡಿಯೂರಿದರು. ಆದರೆ ನಮ್ಮ ತಂಡದ ಸೋಲಿನಿಂದ ನಾನು ತುಂಬಾ ದುಃಖಿತಳಾಗಿದ್ದೇನೆ. ಅದನ್ನು ವಿವರಿಸಲು ನನಗೆ ಪದಗಳೇ ಸಾಲವು. ಮತ್ತು ನನಗೆ ಅತ್ಯಂತ ಕೋಪ ಬಂದಿದ್ದು ಶ್ರೇಯಸ್ ಅಯ್ಯರ್ನ ಮೇಲೆ. ಅವರು ನಮ್ಮ ತಂಡವನ್ನು ಫೈನಲ್ ಪಂದ್ಯದಲ್ಲಿ ಸೋಲಿಸಿದ್ದಾರೆ ಎಂದರು. ಸ್ನೇಹಿತರೆ, ಪ್ರೀತಿ ಜಿಂಟಾ ಅವರ ಈ ಆಶ್ಚರ್ಯಕರ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತಿದೆ ಮತ್ತು ಕೋಟ್ಯಂತರ ಅಭಿಮಾನಿಗಳು ಅದರ ಬಗ್ಗೆ ತಮ್ಮ ಪ್ರತಿಕ್ರಿಯೆಗಳನ್ನು ನೀಡುತ್ತಿದ್ದಾರೆ. ಸ್ನೇಹಿತರೆ, ನೀವು ನೋಡಿದ ಹಾಗೆ ಪ್ರೀತಿ ಜಿಂಟಾ ಅಳುತ್ತಾ ಶ್ರೇಯಸ್ ಅಯ್ಯರ್ ಅನ್ನು ತಂಡದ ಸೋಲಿಗೆ ಜವಾಬ್ದಾರರೆಂದು ಹೇಳುತ್ತಿದ್ದಾರೆ. ಆದರೆ ನಿಮ್ಮ ಪ್ರಕಾರ ಪಂಜಾಬ್ ಸೋಲಿಗೆ ಯಾವ ಆಟಗಾರ ಹೆಚ್ಚು ಜವಾಬ್ದಾರ? ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಇಂತಹ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.